ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ತನ್ನ ದೇಹಕ್ಕೆ ಹದಿಹರೆಯದ ಗತ್ತು ಗಮ್ಮತ್ತುಗಳ ಭಾವದ ಹೊಳಪು ತುಂಬಿಕೊಂಡಾಗ ಭಾರತಕ್ಕೆ ತಾನು ಬಂದಿದ್ರಂತೆ. ಆ ದಿನಗಳಲ್ಲಿ ಹಿಂದೂಸ್ತಾನವು ಮನಸೂರಗೊಳ್ಳಬಹುದೆಂಬ ಕಲ್ಪನೆ ಕೂಡ ತನಗೆ ಇರಲಿಲ್ವಂತೆ. ಆದರೆ ಯೋಗಾಯೋಗವೆಂಬಂತೆ ತಾನೀಗ ಅಮೆರಿಕದ ರಾಯಭಾರಿಯಾಗಿ ಭಾರತದಲ್ಲಿ ಕೆಲಸ ಮಾಡುತ್ತಾ ಸಾಗಿ ನಡೆದ ಆ ಅವಧಿಗೆ ಪೂರ್ಣಗೊಳ್ಳುವ ಕ್ಷಣ ಬಂದುಬಿಟ್ಟಿದೆಯಂತೆ. ಈ ಅವಕಾಶ ಅನುಭವಗಳ ಕ್ಷಣಗಳು ತನ್ನೊಳಗೆ ಧನ್ಯತೆಯ ಭಾವ ತುಂಬಿ ತಂದಿದೆಯಂತೆ. ಭಾರತ ತನಗೆ ಹಲವು ಬಗೆಯಲ್ಲಿ ಜೀವನದ ಸಂಪತ್ತಿನ ರೂಪದಲ್ಲಿ ಹೊಸ ಹೊಳಪುಗಳನ್ನು ನೀಡಿದೆಯಂತೆ. ಜಗತ್ತಿನ ಶಾಂತಿ ಹಾಗೂ ಸಮೃದ್ಧಿಯ ಗುರಿಯನ್ನು ಜೊತೆಗೆ ಸಾಗಿಸುವ ಹಾಗೂ ಸಾಧಿಸುವ ಆಶಯದ ಕಿರಣಗಳನ್ನು ತನ್ನಲ್ಲಿ ಅರಳಿಸಿದೆಯಂತೆ. ಸ್ಫುಟವಾಗಿ ಹೇಳಿಕೊಳ್ಳುವ ಅನುಭವದ ಕಥೆಯ ಕಥೆಗಾರ ಭಾರತದಲ್ಲಿ ಅಮೆರಿಕದ ರಾಯಭಾರಿಯಾಗುವ ಮಿಸ್ಟರ್ ಎರಿಕ್ ಗಾರ್ಸೆಟ್ಟಿ. ಈ ಎರಿಕ್ ದಾಖಲಿಸಿಕೊಡುವ ಭಾರತದಲ್ಲಿ ತಮ್ಮ ಕಾರ್ಯದ ಅನುಭವದ ಅಕ್ಷರ ಬುತ್ತಿಯಲ್ಲಿ ಕೇಳಿ ಬಂದ ಪ್ರಮುಖ ಅಂಶವೇ ಮಹತ್ತರದ ಮಾತು. ಆ ಮಾತೇನು ಅಂದರೆ, ನಿಜ ರೂಪದಲ್ಲಿ ಅಮೆರಿಕ ಭಾರತ ಒಟ್ಟಾಗಿ ಕೆಲಸ ಮಾಡಿದರೆ ಜಗತ್ತಿಗೆ ಒಳಿತಿದೆ, ಉಜ್ವಲ ಭವಿಷ್ಯವಿದೆ ಎಂಬುವ ಅನುಭವದ ಪಾಯಿಂಟ್ ಆಫ್ ಎಕ್ಸ್ಪೀರಿಯನ್ಸ್ ವಿತ್ ಇಂಡಿಯನ್ ಸೊಸೈಟಿ. ಅಮೆರಿಕ ಭಾರತದ ನಡುವೆ ಸುಮಾರು 200 ದಶಕೋಟಿ ಡಾಲರ್ ವಹಿವಾಟಿನ ಮೂಲಕ ವ್ಯಾವಹಾರಿಕವಾಗಿ ಎರಡೂ ದೇಶಗಳು ಅತಿ ದೊಡ್ಡ ಪಾಲುದಾರ ರಾಷ್ಟ್ರಗಳಾಗಿವೆ. ಅಮೆರಿಕದಲ್ಲಿ ಪ್ರಸ್ತುತ 3 ಲಕ್ಷಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ವ್ಯಾಸಂಗ ನಡೆಸಿದ್ದಾರೆ. ಈ ಸಂಖ್ಯೆ ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಪಾರಮ್ಯ ಸ್ಥಾನ ಪಡೆಯುವಂತೆ ಮಾಡ್ತಾ ಇದೆ. ನಾನ್ ಇಮಿಗ್ರೆಂಟ್ ವೀಸಾ ಪಡೆಯುವಲ್ಲಿಯೂ ಭಾರತ ಮುಂಚೂಣಿಯಲ್ಲಿದೆ. ಹವಾಮಾನ ವೈಪರೀತ್ಯದ ನಿಯಂತ್ರಣ ಕಾರ್ಯಕ್ರಮಗಳಿಗೆ 9.25 ಶತಕೋಟಿ ಡಾಲರ್ ಹಣಕಾಸು ಸೌಲಭ್ಯ ಒದಗಿಸಲಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ನಾವೀನ್ಯತೆಯ ಉಪಕ್ರಮಗಳಿಗಾಗಿ ಅಮೆರಿಕ ಭಾರತ ಒಟ್ಟಾಗಿ ಕೆಲಸ ಮಾಡ್ತವೆ ಎಂಬುದನ್ನು ಎರಿಕ್ ಈ ಲೇಖನದಲ್ಲಿ ದಾಖಲಿಸಿಕೊಡ್ತಾರೆ. ಭೂಮಿ, ಜನ ಮತ್ತು ಶಾಂತಿ ಸಮೃದ್ಧಿ. ಅಮೆರಿಕ ಭಾರತ ಜೊತೆಯಾಗಿ ಕೈಗೊಳ್ಳಬಹುದಾದ ಕಾರ್ಯಗಳ ವಿಸ್ತಾರ ಎರಿಕ್ ಅವರನ್ನು ಬೆರಗುಗೊಳಿಸಿದೆಯಂತೆ. ಆರೋಗ್ಯ ಸೇವೆ, ಸ್ತ್ರೀ ಸಬಲೀಕರಣ, ವಾಣಿಜ್ಯ, ವ್ಯಾಪಾರ ಹಾಗೂ ತಂತ್ರಜ್ಞಾನ ಮತ್ತು ಸಮುದ್ರ ದಾಳದಿಂದ ಬಾಹ್ಯಾಕಾಶದ ತನಕ ಊಹೆಗೂ ಸಿಗದಷ್ಟು ವಲಯಗಳಲ್ಲಿ ಅಮೆರಿಕವನ್ನ ಜತೆಯಾಗಿ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಉತ್ತಮ ಜಗತ್ತು ಹಾಗೂ ಇದರ ಉಜ್ವಲ ಭವಿಷ್ಯಕ್ಕಾಗಿ ತಾನು ಹೆಸರಿಸಿದ 4P ಅದೇನೆಂದರೆ ಭೂಮಿ, ಮಾನವ, ಶಾಂತಿ ಮತ್ತು ಸಮೃದ್ಧಿ. ಪ್ಲಾನೆಟ್, ಪೀಪಲ್, ಪೀಸ್ ಅಂಡ್ ಪ್ರಾಸ್ಪೆರಿಟಿ. ಈ 4 ವಲಯಗಳಲ್ಲಿ ನಿರ್ವಹಿಸುತ್ತಿರುವ ಕೆಲಸ ಕಾರ್ಯಗಳನ್ನು ತನ್ನ ರಾಯಭಾರಿತ್ವದ ಅವಧಿಯಲ್ಲಿ ಕಣ್ಣಾರೆ ಖುದ್ದು ನೋಡಲು ಸಾಧ್ಯವಾಗಿದೆ ಎಂಬುದನ್ನು ಎರಿಕ್ ಅವರ ತೃಪ್ತಿಯ ವಿಮರ್ಶಾತ್ಮಕ ನುಡಿಯಾಗಿದೆ. ಬೆರಗನ್ನೇ ತಂದಿಟ್ಟ ಸಂಸ್ಕೃತಿ ಪರಂಪರೆ. ಭಾರತದ ಸಂಸ್ಕೃತಿ ಪರಂಪರೆ, ಭವ್ಯ ಕಲೆಗಳನ್ನು ಸಂರಕ್ಷಿಸುವ ಹಾಗೂ ಅಮೆರಿಕ ಭಾರತ ದೇಶಗಳ ನಡುವಿನ ಇಂಥ ಸಂಸ್ಕೃತಿ, ಕಲೆ ಹಾಗೂ ಇತಿಹಾಸಗಳ ಸುಗಮ ವಿನಿಮಯಕ್ಕೆ ಜಾಗ ಸಿಕ್ಕಬೇಕಿದೆ. ಈ ವಿನಿಮಯದ ಪ್ರಕಾರ US ಇಂಡಿಯಾ ಕಲ್ಚರಲ್ ಪ್ರಾಪರ್ಟಿ ಒಪ್ಪಂದಕ್ಕೆ ಸಹಿ ಹಾಕುವಾಗ ಹೆಮ್ಮೆಯಿಂದ ಪುಳಕಿತನಾಗಿ ಬೆರಗುಗೊಂಡಿದ್ದೇನೆ ಎನ್ನುತ್ತಾರೆ ಎರಿಕ್. ಭಾರತದ ಜೊತೆಗೂಡಿ ಅಮೆರಿಕದಲ್ಲಿ ಕ್ರಿಕೆಟ್ ಕ್ರೀಡೆಯನ್ನು ಪೋಷಿಸಿದ ಸಂದರ್ಭ. ತನ್ನ ತವರೂರು ಲಾಸ್ ಏಂಜಲೀಸ್ ನಗರದಲ್ಲಿ 2028ರಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ನ ಮೈದಾನದಲ್ಲೇ ಕ್ರಿಕೆಟ್ ಪರಿಚಯಿಸಲು ಭಾರತ ನೆರವಾಗುತ್ತಿರುವುದು ತಮಗೆ ಖುಷಿ ತಂದಿಟ್ಟಿದೆಯಂತೆ. ಸಹಕಾರ, ಭರವಸೆಯ ಭವಿಷ್ಯ. ವಿಶ್ವಪಥದಲ್ಲಿ ಸಾಗುವಾಗ ನಾವು ಭಾರತ ಅಮೆರಿಕ ಕಂಡ ಕನಸು ಊಹೆಗೆ ನಿಲುಕಲಾರದು. ಖಂಡಿತ ನಮ್ಮಲ್ಲಿ ಪುಟ್ಟ ಭಿನ್ನಾಭಿಪ್ರಾಯಗಳಿವೆ. ಆದರೆ ಇವು ನಮ್ಮ ದಿಗಂತದಾಚೆಗಿನ ಭವಿಷ್ಯವನ್ನ ನಿರ್ಲಕ್ಷಿಸಬಾರದು. ಇದೇ ವೇಳೆ ನಮ್ಮ ಬಾಂಧವ್ಯ ಭಿನ್ನಾಭಿಪ್ರಾಯಗಳನ್ನೆಲ್ಲ ಮೀರಿ ನಿಲ್ಲುತ್ತದೆ ಎಂಬುದು ಅಷ್ಟೇ ಸತ್ಯ. ನಾವು ಭಾರತ ಅಮೆರಿಕ ಜೊತೆಯಾದರೆ ಜಗತ್ತಿನಾದ್ಯಂತ ಕಾಡುತ್ತಿರುವ ಮಿಲಿಟರಿ ಬೆದರಿಕೆಗಳು, ವಾಯು ಗುಣಮಟ್ಟ ಹಾಗೂ ತಂತ್ರಜ್ಞಾನ ಸದ್ಬಳಕೆಗಳ ವಿಚಾರಗಳನ್ನು ಸಮರ್ಥವಾಗಿ ಎದುರಿಸುವುದು ಸುಲಭ ಸಾಧ್ಯ ಎಂಬುದು ಇವರ ಮಾತಾಗಿದೆ. ಅಮೆರಿಕೆಗೆ ಇತರ ದೇಶಗಳಂತಲ್ಲ ಈ ಭಾರತ ಅತ್ಯಂತ ವಿಶೇಷವಾದ ಸ್ನೇಹದ ಬೆಸುಗೆ ಅಮೆರಿಕೆಯೊಂದಿಗೆ ಇದೆ. ನಮ್ಮ ಭವಿಷ್ಯ ನಾವಿಂದು ಏನನ್ನು ಮಾಡುತ್ತೇವೆ ಎಂಬುದರ ಮೇಲೆಯೇ ಅವಲಂಬಿತವಾಗಿದೆ. ಭಾರತ ಅಮೆರಿಕ ಜ್ಞಾನ ಹಾಗೂ ಪರಿಶ್ರಮವನ್ನು ಒಗ್ಗೂಡಿಸಿಕೊಂಡು ಹೆಜ್ಜೆ ಹಾಕಿದರೆ ನಾವು ತೆಗೆಯಲಾರದ ಬಾಗಿಲೇ ಉಳಿಯೋದಿಲ್ಲ. ನಾವು ಕೈ ಹಿಡಿದು ತರಲಾಗದ ಗೆಳೆಯನೇ ಬಾಕಿ ಉಳಿಯಲಾರ. ಕಾರಣ ನಾವು ಇಬ್ಬರು ಸಮಷ್ಟಿಯ ಒಳಿತಿಗಾಗಿ ಕೆಲಸ ಮಾಡುವ ಜಗದ ಚಿಂತಕರು. ನಾವು ಜೊತೆಯಾಗಿ ವಿಶ್ವಶಾಂತಿಗೆ, ಜಗತ್ತಿನ ಸಮೃದ್ಧಿಗೆ ಮತ್ತು ಜನರ ಬಾಂಧವ್ಯಕ್ಕೆ ಬೆಸುಗೆ ಹಾಕುತ್ತಾ ವಿಶ್ವಾಸ, ಸಹಕಾರದ ಸದಾಶಯದಿಂದ ಕೆಲಸ ಮಾಡೋಣ. ಭಾರತ ಭಾರತೀಯರನ್ನ ಸದಾ ಹೃದಯದಲ್ಲಿಟ್ಟು ಕಾಪಾಡಿಕೊಳ್ಳುವೆ. ಧನ್ಯವಾದ ಭಾರತ. ಇಂತಿ ನಿಮ್ಮ ಪ್ರೀತಿಯ ಎರಿಕ್ ಗಾರ್ಸೆಟ್ಟಿ. ವೀಕ್ಷಕರೇ, ವಿಜಯವಾಣಿ ಪತ್ರಿಕೆಯಲ್ಲಿ ಸ್ವತಃ ಅಮೆರಿಕದ ಭಾರತ ರಾಯಭಾರಿ ಎರಿಕ್ ಅವರು ಬರೆದ ಲೇಖನಿ ನಾವು
ಓದಿ ಅವರ ಮನಸ್ಸಿನಲ್ಲಿರುವ ಭಾರತ ಹಾಗೂ ಭಾರತೀಯರ ಬಗೆಗಿನ ವಿಶ್ವಾಸ ಅರಿತಾಗ ಖುಷಿಯಾಯಿತು. ಮೋದಿ ಟ್ರಂಪ್ ಒಟ್ಟಾದರೆ ಇಡೀ ಮಾನವ ಕುಲಕ್ಕೆ ಜಾಗತಿಕ ಪ್ರಗತಿಗೆ ಹೊಸ ರೂಪ ಕೊಡಲು ವಿಶ್ವಾಸ ತುಂಬಲು ಸಾಧ್ಯವಿದೆ ಎಂಬುದು ಎರಿಕ್ ಅವರ ವಿಚಾರದಲ್ಲಿ ಮಂಥನವಾಗಿದೆ. ಈ ವಿಚಾರವನ್ನ ನಿಮ್ಮೊಡನೆ ಹಂಚಿಕೊಳ್ಳುವ ತವಕ ನಮಗಾದಾಗ ಈ ಸ್ಟೋರಿ ನಿಮ್ಮ ಮುಂದೆ ತಂದಿದ್ದೇವೆ. ನಾವು ಇಲ್ಲಿ ಇಡೀ ಲೇಖನವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಆಗುತ್ತಿಲ್ಲ. ಆ ಲೇಖನದಲ್ಲಿ ಮೂಡಿಬಂದ ಅನಿಸಿಕೆಯ ಸಾರಾಂಶ ಅಷ್ಟನ್ನು ಮಾತ್ರ ತಂದಿದ್ದೇವೆ. ಎರಿಕ್ ಅವರ ಭಾವನೆಯನ್ನ ಪೂರ್ತಿ ಅರ್ಥ ಮಾಡಿಕೊಳ್ಳಲು ಈ ಲೇಖನ ಓದಲು ತಾವು ವಿಜಯವಾಣಿ ಪತ್ರಿಕೆಯ ಜನವರಿ 15, 2025 ಸಂಚಿಕೆಯ ಸಂಪಾದಕೀಯ ಪುಟದಲ್ಲಿ ಅವರ ಭಾರತದ ಕುರಿತಾದ ಅನುಭವದ ಮೆಲುಕು ಓದಿಕೊಳ್ಳಬಹುದು. ವೀಕ್ಷಕರೇ, ಈ ಅಮೆರಿಕ ಸಂಜಾತ ಎರಿಕ್ ಅವರ ಭಾರತ ಅನುಭವದ ಮಾತುಗಳಿಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ತಪ್ಪದೆ ವಿಜಯವಾಣಿ ಪತ್ರಿಕೆ ಓದಿ ಇವರ ಲೇಖನದ ಪೂರ್ಣ ಭಾವ ಅರಿಯಲು ಪ್ರಯತ್ನಿಸಿ. ನಮಸ್ಕಾರ. ರಿವ್ಯೂ ನ್ಯೂಸ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.